ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪೆ ಗ್ರಾಮದ ಹೊರವಲಯದಲ್ಲಿರುವ ಎಂಎಸ್ಐಎಲ್ ಸರ್ಕಾರಿ ಸಾರಾಯಿ ಅಂಗಡಿಯವರು ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ. ಏಕೆಂದು ಪ್ರಶ್ನಿಸಿದರೆ ಇಷ್ಟೇ ದರ ಏರಿಕೆ ಆಗಿದೆ ಎಂದು ಕಾರ್ಮಿಕರು ಹೇಳ್ತಾರೆ. ಮತ್ತು ಸುತ್ತಮುತ್ತ ಜನ ಸಾರಾಯಿ ಕುಡಿದು ಬಾಟ್ಲಿ ಒಡೆಯುತ್ತಾರೆ. ಅದನ್ನು ಸ್ವಚ್ಛ ಮಾಡಲು ಅಧಿಕಾರಿಗಳಿಗೆ ಲಂಚ ಕೊಡಲು, ಏಕೆಂದರೆ ಅಂಗಡಿ ಮುಂದೆ ಸಾರಾಯಿ ಕುಡಿಯಲು ಜನರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಅದಕ್ಕಾಗಿ ಹೆಚ್ಚು ಹಣವನ್ನು ಪಡೆಯುತ್ತೇವೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಈ ಎಂಎಸ್ಎಲ್ ಮದ್ಯ ಮಾರಾಟ ಮಾಡಿಗೆ ಅವರು ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡ್ತಿದ್ದಾರೆ. ಅದರಿಂದ ದಿನನಿತ್ಯ ದುಡಿದು ತಿನ್ನುವವರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ಆದರೆ ಇಲ್ಲಿ ಎಲ್ಲ ವ್ಯವಹಾರಗಳು, ವ್ಯಾಪಾರ ವಹಿವಾಟುಗಳು ಕಾನೂನು ಬಾಹಿರವಾಗಿ ನಡೆಸುತ್ತಿದ್ದಾರೆ. ಕರ್ನಾಟಕದ ಅಬಕಾರಿ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಸಂಪೂರ್ಣವಾಗಿ ಗಾಳಿಗೆ ತೂರಿ ಮನಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರ್ಯಾಂಡ್ಗಳಿಗೆ ಸುಮಾರು ₹5 ₹10ವರೆಗೆ ಬೀರ್ ಬಾಟಲ್ ಬೆಲೆ ಕೂಡ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿ ₹10 ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ. ಹಾಗೂ ಕಡಿಮೆ ಬೆಲೆಯ ಹಾಗೂ ಬ್ರ್ಯಾಂಡೆಡ್ ಕಂಪನಿ ಸಾರಾಯಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ. ಅವರಿಂದ ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡುತ್ತಿದ್ದಾರೆ. ರಾಜ್ಯಾದ್ಯಂತ ಇದೇ ರೀತಿ ದಿನನಿತ್ಯ ಲಕ್ಷಗಟ್ಟಲೆ ಗ್ರಾಹಕರಿಂದ ಒಂದು ಬಾಟಲ್ ಹಿಂದೆ ಒಂದರಂತೆ ಹಿಡಿದು MRP ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಮೇಲ್ಪಟ್ಟ ಹಣ ವಸೂಲಿ ಮಾಡಿದರೆ ಒಂದು ಎಂಎಸ್ಎಲ್ ಅಂಗಡಿ ಕಾರ್ಮಿಕರ ಒಂದು ದಿನದ ಆದಾಯ ಎಷ್ಟಾಯಿತು ಹಾಗೂ ತಿಂಗಳಿಗೆ ಲಕ್ಷಾಂಗಟ್ಟಲೆ ಆದ್ರೆ ವರ್ಷಕ್ಕೆ ಎಷ್ಟು ಹಣ ಮಾಡ್ತಿದ್ದಾರೆ. ಇದಕ್ಕೆ ಯಾವಾಗ ಕಡಿವಾಣ ಹಾಕ್ತಾರೆ ಅಧಿಕಾರಿಗಳಿಗೆ? ಇದೆಲ್ಲ ಗೊತ್ತಿದ್ರೂ ಕಣ್ಮುಚ್ಚಿ ಯಾಕೆ ಕುಡಿದಿದ್ದಾರೆ ಎಂದು ಸಂಶಯಗಳು ವ್ಯಕ್ತವಾಗ್ತವೆ. ಕ್ಯಾನ್ಸಲ್ ಮಾಡ್ರಿ ಮತ್ತು ಕ್ವಾರ್ಟರ್ ಕೊಟ್ಟರು 130 ಅಲ್ರಿ. ಹಾಂ ರೀ, ಇದೆಷ್ಟು BP ಇದೆ? सनी बीच ₹5 ಸರ್. ಇದನ್ನು ₹5 ಜಾಸ್ತಿ. ₹5 ಜಾಸ್ತಿ. ₹5 ಜಾಸ್ತಿ ಅದ. ಹಾಂ ರೀ, ₹5 ಹೆಚ್ಚದಲ್ಲ ರೀ. ಹಂಗೆ ರೀ, ನೀವು ಮ್ಯಾಗಿಂದ ನಿಮಗೆ ಹಾಂ ಬರ್ತಾನೆ ರೀ. ಅದು ₹5 ಹೆಚ್ಚು ತೊಗೊಂಡೆ ತೊಗೊತೀರೇನು ರೀ ಎಲ್ಲಕ್ಕೆ? ಹಾಂ, ₹5 ಹೆಚ್ಚು ತೊಗೊತೀರೇನು ಫಿಕ್ಸ್? ಅಲ್ಲ ರೀ, ₹5 ಹೆಚ್ಚು ತೊಗೊತಿರಲ್ಲ. ನಮ್ದು ಎಲ್ಲ ಇರ್ತಂದ್ರೆ ಎಲ್ಲಕ್ಕೊಂದು ₹5 ಹೆಚ್ಚು ತೊಗೊಂಡಂಗೈತಲ್ಲ ಸರ್. ₹5 ಹೆಚ್ಚು ಐತಲ್ಲ ರೀ ಮತ್ತೆ ನಿಮ್ಮದು? ಹಾಂ ರೀ, ₹5 ಹೆಚ್ಚು ಐತಲ್ಲ ಇದು ಮಾಲಕರ ಯಾರು? ಹಾಂ.